ಅಂದಂಗ ಸ್ವಾತಿ ಏನು ಗೊತ್ತೇನ? ಇರು, ನಾನು ನಿನಗೇನ ಹೇಳಬೇಕು. ಏನದು? ಏನು ಗೊತ್ತಾ, ನಿನ್ನ ಗಂಡ ಅದನಲ್ಲಮ್ಮ ಆದಿ. ಸ್ವಾತಿ, ಯಾಕೆ ಅವ್ನ ಸುದ್ದಿ ತೆಗಿತಿದ್ದಿ? ನಿನ್ಗೆ ಗೊತ್ತಿಲ್ಲ, ನನಗೆ ಅವ್ನ ಹೆಸರು ತೆಗೆದ್ರೆ ಆಗಲ್ಲ, ಇರಿಟೇಟ್ ಆಗ್ತೈತಿ. ಅಯ್ಯೋ ಕೀರ್ತಿ, ನೀನೇನು ನಾನು ಹೇಳೋ ಮಾತು ಕೇಳಬೇಕು ನೀನು, ಅಂದ್ರೆ ನಿನಗೆ ಮುಂದೆ ಒಳ್ಳೇದಾಗ್ತೈತಿ. ಇಲ್ಲ ಅಂದ್ರೆ ನೋಡು ನನಗೇನು ಬಿಡಪ್ಪ, ಅಂದ್ರೆ ನಿನಗೆ ಏನಾರ ವಿಷಯ ಗೊತ್ತಾಗೈತಾ ಮತ್ತೆ? ಹೋಗ್ಲಿ ಬಿಡ, ಅವ್ರ ವಿಷಯ ತಗೊಂಡು ನಾನೇನು ಮಾಡಲಿ, ಅದೆಲ್ಲ ನನಗೆ ಬೇಡದೇ ಇರೋದು. ಆದ್ರೆ ನೀನು ಕೇಳಲೇಬೇಕು ಕೀರ್ತಿ, ಇಲ್ಲಾಂದ್ರೆ ಅಯ್ಯೋ ನನಗಾದ್ರೆ ಯಾವುದ್ರೊಳಗಡೆನೂ ಇಂಟ್ರೆಸ್ಟ್ ಇಲ್ಲ ಸ್ವಾತಿ. ನಿನಗೆ ಇಂಟ್ರೆಸ್ಟ್ ಇಲ್ಲ, ಅದನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ನಿನ್ನ ಗಂಡನ ಬುದ್ಧಿ ಗೊತ್ತಾಗಬೇಕಲ್ಲ, ಅವ್ನು ಇನ್ನೊಂದು ಮುಖ ಗೊತ್ತಾಗಲೇಬೇಕಲ್ಲ. ನನಗೆ ಗೊತ್ತಿಲ್ಲದೆ ಇರೋದು ಏನೈತಿ ಹೇಳು? ಆಲ್ರೆಡಿ ನೀನೆಲ್ಲ ಹೇಳ್ಬಿಟ್ಟಿದ್ದಿ, ಪ್ರೂಫ್ ಸಮೇತ ಎಲ್ಲ ತೋರಿಸಿದಿ, ನಾನೆಲ್ಲ ನಂಬೇನಿ. ಆ ಮನುಷ್ಯ ಹಾಗೆ ಇರಬೇಕಾದ್ರೆ ದಿನಕ್ಕೊಂದು 50 ಸಿಗ್ತಾವಿಂತ ರೀಸನ್ಸ್. ಇದು ಸಮಥಿಂಗ್ ಡಿಫ್ರೆಂಟ್. ಬಿಡು ಹೋಗ್ಲಿ, ಏನು ಡಿಫ್ರೆಂಟೋ ಏನೋ. ಮತ್ತು ಆ ಹುಡುಗಿ ಜೊತೆ ಇರೋದಲ್ಲ, ಅದು ಶ್ರೀ ಅದಾಳಲ್ಲ, ಆಕಿನ ಮ್ಯಾಟ್ರೆ ಹೇಳ್ತಿ. ಅದಕ್ಕೆ ನಿನಗೆ ಆತರ ಜಾಸ್ತಿ ಅನ್ನೋದು ನೋಡು. ಇದು ಅಶ್ರೀಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ವೇ ಅಲ್ಲ, ಬರೀ ನಿನ್ನ ಗಂಡಗೆ ಸಂಬಂಧಪಟ್ಟಿದ್ದು ಮಾತ್ರ. ಏನು ಆದಿಗೆ ಸಂಬಂಧಪಟ್ಟಿದ್ದ ವಿಷಯನ? ಆದ್ರೆ ನನಗೆ ಬೇಡ ಒಂದು ಮ್ಯಾಟ್ರ್. ನೀನು ಬೇಡ ಅಂದ್ರೂ ನಾನು ಹೇಳಲೇಬೇಕು. ಅಂತಂಗ ಆದಿಗ ಇನ್ನೊಂದು ಗರ್ಲ್ ಫ್ರೆಂಡ್ ಇದ. ವಾಟ್? ನೀನು ಹೇಳಕತ್ತಿದ್ ನಿಜನಾ? ಏನು ಸ್ವಾತಿ, ಇದು ಒಳ್ಳೆ ಶಾಕಿಂಗ್ ನ್ಯೂಸ್ ಆಯ್ತಲ್ಲ ನನಗೆ. ಅಂದ್ರೆ ಆ ಶ್ರೀಗತಿ ಅದೋ ಗತಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಆ ಶ್ರೀನ ಮನೆಯಿಂದ ಹೊರಗೆ ಹಾಕಕತ್ತಾನ. ರಿಯಲಿ? ಅವಳಿಗೆ ಆಗ್ಬೇಕಾಗಿದ್ದ. ನೀನು ಅನ್ಕೊಂಡಿರೋ ಥರ ಬ್ಯಾಡಾಗಿ ಹೊರಗೆ ಹಾಕಕತ್ತಿಲ್ಲ. ಆಕಿನ ಜೀವನನೆಲ್ಲ ಸೆಟ್ಲ್ ಮಾಡ್ದ. ಇನ್ನೊಂದು ಸ್ವಲ್ಪ ದಿವಸ ಅವಳು ಮದ್ವೆನೂ ಮಾಡ್ತಾನ. ಏನು ಮದ್ವೆ ಮಾಡಕತ್ತಾನ ಆಕಿಗೆ? ಮದ್ವೆ ಮಾಡಕತ್ತಾನ. ಆಮೇಲೆ ನಿನಗೆ ಗೊತ್ತೈತಲ್ಲ, ಅವಳು ಒಂದು ಹೊಸ ಗಾರ್ಮೆಂಟ್ಸ್ ಓಪನ್ ಮಾಡ್ಯಾಳ. ಗಾರ್ಮೆಂಟ್ಸ್ ಅಂದ್ರೆ ಆ ರೀತಿ ಅಲ್ಲಪ್ಪ, ಒಂಥರ ಬ್ಯೂಟಿಕ್ ಥರ ಅಂತಾನೆ ಅನ್ಬೋದು. ಅವಳಿಗೆ ಏನೇನು ಬೇಕು ನೋಡು ಬಿಸ್ನೆಸ್ ಶುರು ಮಾಡಕ, ಅದನ್ನೆಲ್ಲ ಮಾಡಿಸ್ಕೊಟ್ಟಾನ. ಆಮೇಲೆ ನನಗೆ ಅನ್ಸಿದ ಮಟ್ಟಿಗೆ ಅದು ಅಂತಿದ್ದ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ ಕೀರ್ತಿ. ಒಂದು ರೀತಿಯಿಂದ ಫುಲ್ ದೊಡ್ಡ ರೀತಿ ಒಳಗಡೆನೇ ಅದನ್ನು ಅರೇಂಜ್ ಮಾಡ್ಕೊಟ್ಟಂಗೈತಿ. ಏನಪ್ಪ ಅದನ್ನು ನನಗೆ ಹೇಳಕ್ಕೂ ಬರಾಕತ್ತಿಲ್ಲ. ನೀನು ಅವಳದು ಶೋರೂಮ್ ನೋಡ್ಬೇಕು, ಅವಾಗ ನಿನಗೆ ಗೊತ್ತಾಗ್ತೈತಿ. ನನಗನ್ಸಿದ ಮಟ್ಟಿಗೆ 50 ರಿಂದ 1 ಕೋಟಿ ರೂಪಾಯಿವರೆಗೂ ಅಂತೂ ಇನ್ವೆಸ್ಟ್ ಮಾಡ್ಯಾನ ನೋಡು. ವಾಟ್? 50 ಲಕ್ಷದಿಂದ 1 ಕೋಟಿ ರೂಪಾಯಿ ಬಿಸ್ನೆಸ್ ಅವಳ ಹೆಸರ ಮೇಲೆ? ಅದು ಗಾರ್ಮೆಂಟ್ಸಿಗ? ನಾನು ಹೇಳಿದ್ನಲ್ಲ ನಿನಗೆ, ನನಗೆ ಗೊತ್ತಿರೋ ಮಾಹಿತಿ ಇಷ್ಟ. ನಾನೇನು ಅಲ್ಲಿ ಒಳಗೆ ಹೋಗಿಲ್ಲ. ಯಾಕಂತ ಅಂದ್ರೆ ಒಳಗೆ ಹೋಗಿ ಬಂದರೆ ಎಷ್ಟು ದುಡ್ಡು ಕಟ್ಟಬೇಕೋ ನನಗೂ ಗೊತ್ತಿಲ್ಲ. ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಆ ಹುಡುಗಿ ಸಲುವಾಗಿ ಇಷ್ಟೆಲ್ಲ ಮಾಡ್ಕೊಟ್ಟಾನ ಅಂತಂದು ಹೇಳಿ ಅಕ್ಕಪಕ್ಕ ಜನ ಮಾತಾಡ್ಕೊಳಕತ್ತಾರಪ್ಪ. ನಾನಲ್ಲ. ಹೋಗ್ಲಿ ಬಿಡು, ನನಗೇನು ಬೇಕಾಗಿಲ್ಲ ಆ ಮ್ಯಾಟ್ರ್. ನಿನಗೆ ಬೇಡವೇ? ನನಗೆ ಬೇಕು. ಯಾಕಂತ ಅಂದ್ರೆ ನಿನ್ನಂತ ಒಳ್ಳೆ ಹೆಂಡತಿನ ಚಂದಾಗಿ ಬಾಳ್ಸಕ್ಕಾಗಲಿಲ್ಲ ಅವನಿಗೆ. ಈಗ ನೋಡಿದ್ರೆ ಅದ್ಯಾವುದೋ ಹುಡುಗಿನ ಇಷ್ಟು ದಿವಸ ತನ್ನ ಜೊತೆಗೆ ಇಟ್ಕೊಂಡು ಏನೇನು ಬೇಕೆಲ್ಲ ಮಾಡಿ ಈಗ ಆಕಿನ ಮನೆಯಿಂದ ಹೊರಗೆ ಹಾಕಕತ್ತಾನ. ಆದ್ರೆ ಬೇರೆದವ್ರು ಏನೂ ಅನ್ಬಾರ್ದಲ್ಲ. ಹಾಗಾಗಿ ಆಕಿಗೆ ಒಂದು ಲೈಫ್ ಸೆಟ್ಲ್ ಮಾಡ್ಕೊಡಕತ್ತೇನೆ ಅನ್ನೋ ಥರ ಒಂದು ದೊಡ್ಡ ಶೋರೂಮ್ ಓಪನ್ ಮಾಡಿಕೊಟ್ಟು ಜೊತೆಗೆ ಒಂದು ಹುಡುಗನ ಗಂಟು ಹಾಕಿ ಮನೆಯಿಂದ ಹೊರಗೆ ಹಾಕಕತ್ತಾನ. ಆದ್ರೂ ಆದಿ ಇಷ್ಟೆಲ್ಲ ಮೋಸ ಮಾಡ್ತಾನಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡು, ಆ ಹುಡುಗಿ ಜೊತೆಗಾರು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಬಿಟ್ಕೊಟ್ಟು ಬಂದೆ. ಆದ್ರೆ ಇವಾಗ ಆ ಹುಡುಗಿನೂ ಜೊತೆಗಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಬಂದಾಳಮ್ಮ ಆ ಪ್ಲೇಸಿಗೆ. ಯು ಡೋಂಟ್ ವರಿ, ಆಲ್ರೆಡಿ ದಟ್ ಪ್ಲೇಸ್ ಇಸ್ ಬುಕ್ಡ್. ಸುಮ್ಮನೆ ಹೋಗ್ಲಿ, ಅವನಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಅಂತ ಅಂದ್ರೆ ನಾನು ಆ ಪ್ಲೇಸಿಗೋಸ್ಕರ ಇನ್ವೈಟ್ ಮಾಡಕತ್ತೀನ. ಅದು ಬುಕ್ ಆಗಲೇ ಆಗದೆ ಇರಲಿ, ನನಗೇನು ಬೇಕಾಗಿಲ್ಲ. ಅಷ್ಟಕ್ಕೂ ಅದೆಲ್ಲ ನಾನು ಬಿಟ್ಟಿದ್ದು ಅವರಿಗೆ ಭಿಕ್ಷೆ ರೂಪದೊಳಗಡೆ ಸಿಗ್ತಾ ಇರ್ಬೋದು ಅಂತ ಹೇಳ್ಬೋದು. ಹೋಗ್ಲಿ ಬಿಡು ಸ್ವಾತಿ, ಪದೇ ಪದೇ ಆದಿ ಮ್ಯಾಟ್ರ್ ಹೇಳಿ ಹೇಳಿ ನನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತಿದ್ದಿ? I don't have any concern on him. I don't want anything to listen on Adi. You know what? I don't have any feelings on Adi. So I'm alone. That's it. ಹೋಗ್ಲಿ ಬಿಡಮ್ಮ, ನಿನಗೆ ಆ ಮ್ಯಾಟ್ರ್ ಇಷ್ಟ ಇಲ್ಲ ಅಂತ ಅಂದ್ರೆ ನಾನೇನು ಮಾಡೋಕ್ಕಾಗ್ತೈತಿ. ಆದರೆ ಒಂದೇ ಒಂದ್ಸಲ ಕೇಳ್ತೀನಿ, ನಿಜವಾಗ್ಲೂ ನಿನಗೆ ಆದಿ ಬೇಡ? ಎಷ್ಟು ಸರಿ ಹೇಳ್ಬೇಕಾ ನಿನಗೆ? ಬಾಂಡ್ ಪೇಪರ್ ಮೇಲೆ ಏನಾರ ಬರ್ಕೊಡ್ಬೇಕಾ? ಸ್ವಲ್ಪ ದಿವಸ ವೇಟ್ ಮಾಡು. ಒಂದು ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡಿ ಡೈವರ್ಸ್ ಸಿಕ್ಕ ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನಿಜವಾಗ್ಲೂ ನೀನು ಡೈವರ್ಸಿಗೆ ಅಪ್ಲೈ ಮಾಡ್ತೀಯಾ? ಕೀರ್ತಿ ಏನಮ್ಮ? ಅಯ್ಯೋ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು, ಬಾಯಿಲೆ. ಅಮ್ಮ, ಗೊತ್ತಿಲ್ಲ, ಕಾಣಕತ್ತಿಲ್ಲ ನಿನಗೆ? ನಾನು ಸ್ವಾತಿ ಹತ್ರ ಮಾತಾಡತ್ತೀನಿ. ಅಯ್ಯೋ ಇರ್ಲಿ ಬಿಡಮ್ಮ, ನನಗೆ ನೀನು ಬೇರೆ ಅಲ್ಲ, ಸ್ವಾತಿ ಬೇರೆ ಅಲ್ಲ. ಏನವ ಸ್ವಾತಿ, ಆರಾಮದಿಯಾ? ಆಂಟಿ ಆರಾಮದೇನ್ರಿ, ನೀವು ಆರಾಮದಿರಿ? ಹೂನವ, ನಾನು ಆರಾಮದೇ ನೋಡು. ನಿನ್ನಿಂದ ನನ್ನ ಮಗಳಿಗೆ ಭಾಳ ಅಂದ್ರೆ ಭಾಳ ಉಪಕಾರ ಆಗೈತವ. ನೀನು ಇರ್ಲಿಲ್ಲ ಅಂದಿದ್ರೆ ಪಾಪ ನನ್ನ ಮಗಳ ಜೀವನಕ್ಕೆ ಏನಾಕಿತ್ತೇನ. ಆಕಿ ಗಂಡ ಅನಿಸ್ಕೊಂಡವನ ಆದಿ ಆಕಿಗೆ ಎಷ್ಟು ಮೋಸ ಮಾಡಕತ್ತಿದ್ದ. ನಿನ್ನಿಂದ ಅದೆಲ್ಲ ಈಗ ಹೊರಗೆ ಬಂತು. ಒಂದು ವೇಳೆ ಅದೇನಾರ ಬೆಳಕಿಗೆ ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ಆಟ ಆಡ್ತಿದ್ನೋ ಏನೋ. ಅಮ್ಮ, ಇದೆಲ್ಲ ಈಗ ಅವಶ್ಯಕತೆ ಐತಾ? ಅಯ್ಯೋ ಆಂಟಿ, ಅದೇನು ನನಗೆ ಗೊತ್ತಾಗತ್ತಾರ ಅಲ್ಲ, ಮನೆ ಒಳಗಡೆ ಪಾಪ ಕೀರ್ತಿಗೆ ಎಲ್ಲ ಗೊತ್ತಾಗತ್ತಾರ ನಿಮ್ಮ ಮಳಿಯಂದ್ರು ಮಾಡಿದ್ರಲ್ಲ. ನಾನು ಹೇಳ್ದಾಗೂ ನಿಮ್ಮ ಮಗಳು ನಂಬಿದ್ದಿಲ್ಲಪ್ಪ. ಆಮೇಲೆ ಎದ್ರಿಗೆ ನೋಡಿದ್ಮೇಲೆ ಅವಾಗ ಒಪ್ಕೊಂಡ್ಲು. ಇಲ್ಲ ಅಂದಿದ್ರ ಮದ್ವಿಗಿಂತ ಮುಂಚೆನ ನಾನು ಹೇಳ್ದಾಗ ಆಕಿ ಎಚ್ಚೆತ್ಕೊಂಡಿದ್ರೆ ಇವತ್ತಿಷ್ಟ ಆಗ್ತಾನೆ ಇರಲಿಲ್ಲ. ಇನ್ನು ಮದ್ವಿಗಿಂತ ಮುಂಚೆನೇ ಹೇಳಿದ್ದೆ ನೀನು? ಹ್ಞೂ ಅಮ್ಮ, ಆದ್ರ ಅಕ್ಕ ಇಲ್ಲ ಆ ರೀತಿ ಇಲ್ಲ, ಹುಡುಗ ಅವನು ಒಳ್ಳೆಯವನಾಗದಾನ ಅಂತ ಹೇಳಿ ಎಲ್ಲ ನನಗೆ ಹೇಳಿದ್ಲು. ನನಗೂ ಅವಾಗ ಏನು ಗೊತ್ತಾಗ್ಲಿಲ್ಲ, ಹ್ಞೂ ಅಂತ ಅಂದ್ಬಿಟ್ಟೆ. ಆಮೇಲೆ ಅಯ್ಯೋ ನನಗೆ ಯಾಕಮ್ಮ ನೀನು ಹೇಳಿಲ್ಲ? ಏನು ಮಾಡೋದಂಟಿ, ಹೇಳೋ ಅಷ್ಟು ಹೇಳ್ದೆ ಯಾರು ಕೇಳಲಿಲ್ಲ. ನನ್ನನ್ನ ತಪ್ಪಾಗಿ ನೋಡ್ಬಿಟ್ರು ಸ್ಫೂರ್ತಿ ಅಕ್ಕ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಯಾವಾಗ ಕೀರ್ತಿಗೆ ಇದೆಲ್ಲ ಮ್ಯಾಟ್ರ್ ಗೊತ್ತಾಯ್ತಲ್ಲ, ಅವಾಗ ನನ್ನ ಹತ್ರ ಬಂದು ಕೀರ್ತಿನ ಸಾರಿ ಕೇಳಿದ್ಲು. ಅಯ್ಯೋ ಹೋಗ್ಲಿ ಬಿಡಮ್ಮ, ಅದು ಅವಾಗೆಲ್ಲ ಸ್ವಾತಿ ನನಗೆ ಇದ್ರ ಬಗ್ಗೆ ಹೇಳಿದಕ್ಕೆ ಮೈಂಡ್ ಒಳಗಿತ್ತಲ್ಲ, ಹಾಗಾಗಿ ಅವನೇನ ಮಾಡಿದ್ರು ಒಂದು ಸ್ವಲ್ಪ ಕಣ್ಣು ಇಟ್ಟಿರ್ತಿದ್ದೆ. ಯಾವಾಗ ಇದೆಲ್ಲ ಕಣ್ಣಿಗೆ ಕಾಣಿಸ್ತು ಅವಾಗ ನನಗೆ ಸ್ವಾತಿ ಹೇಳಿದ್ದೆಲ್ಲ ನಿಜ ಅಂತ ಅನಿಸ್ತು. ಅದ್ರ ಸಲುವಾಗಿ ಆ ಮನೆ ಬಿಟ್ಟು ಬರಕ್ಕೆ ನನಗೆ ಈಸಿ ಆಯ್ತು. ಇಲ್ಲ ಅಂದಿದ್ರೆ ಬೆಣ್ಣೆ ಯಾವುದು ಸುಣ್ಣ ಯಾವುದು ಅಂತ ಹೇಳಿ ಕಂಡು ಹಿಡಿಯಕ್ಕೆ ಬಹಳ ಕಷ್ಟಪಡ್ಬೇಕಾಗ್ತಿತ್ತು. ಏನೋ ಒಂದು ಬಿಡುವ, ನಿನ್ನಿಂದ ನಿನ್ ಗೆಳತಿ ಜೀವನ ಉದ್ದಾರ ಆತಲ್ಲ, ಅಷ್ಟೇ ಸಾಕು. ಅಂದ್ರೆ ಇನ್ಮೇಲೆ ನೀನು ಆದಿ ಜೊತೆಗೆ ಹೋಗಲ್ಲ ಕೀರ್ತಿ? ಅಂಟಿ, ಇಷ್ಟಾದ್ಮೇಲೂ ನೀವು ಕೀರ್ತಿನ ಆದಿ ಜೊತೆಗೆ ಇರು ಅಂತಂದೇಳಿ ಫೋರ್ಸ್ ಮಾಡ್ತಿರಲ್ಲ, ನಿಜವಾಗ್ಲೂ ನೀವೇನಂತ ನನಗೆ ಅರ್ಥ ಆಗಕತ್ತಿಲ್ಲ. ಇಲ್ಲವಾ,
ಹೆಂಗಾರ ಇದ್ರು ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತಂದು ಹೇಳಿ ತಾಯಿಯಾಗಿ ಬಯಸೋ ತಪ್ಪೇನವ, ಅದಕ್ಕೆ ಹೇಳಿದೆ ಅಷ್ಟ. ಒಂದು ಕೆಲಸ ಮಾಡ್ರಿ, ಯಾವ್ದಾರ ಹಾಳು ಬಾವಿಗೆ ಬೀಳಿಸ್ಬಿಡ್ರಿ ಆಕಿನ, ಆದ್ರ ಆ ಹುಡುಗನ ಜೊತೆಗೆ ಮಾತ್ರ ಇರಕ್ಕೆ ಕೊಡಬೇಡ್ರಿ. ಇನ್ನೂ ಪದೇ ಪದೇ ನೀವು ಅದೇ ತಪ್ಪು ಮಾಡ್ತೀರಿ ಅಂತ ಅಂದ್ರೆ ಓ ಗಾಡ್, ಯಾರು ನಿಮ್ಮನ್ನ ಬದಲಾಯಿಸಕ್ ಆಗೋದಿಲ್ಲ. ಸರಿ ಕೀರ್ತಿ, ನನಗೆ ಟೈಮ್ ಆಗ್ತೈತಿ, ನಾನು ಮನೆಗೆ ಹೋಗ್ತೇನೆ ಆಯ್ತಾ? ಇರಾ ಇನ್ನು ಸ್ವಲ್ಪ ಹೊತ್ತು, ಯಾಕೆ ಹಿಂಗ ಹೊಂಟಲ್ಲ? ಇಲ್ಲಪ್ಪ, ನಿನಗೆ ಹೇಳ್ಬೇಕಾಗಿದ್ದ ಮ್ಯಾಟ್ರ್ ಹೇಳಾಯ್ತು, ನನ್ನ ಮನೆಯೊಳಗೆ ಸ್ವಲ್ಪ ಕೆಲಸ ಐತಿ, ಅಮ್ಮ ಬೇರೆ ವೇಟ್ ಮಾಡ್ತಿರ್ತಾರ, ಬರ್ಲಾ? ಸರಿ. ಏನಮ್ಮ ನೀನು ಏನಾರ ಹೇಳಕ್ ಈಗ ಮನ್ಸಿಗೆ ಬೇಜಾರಾಗತ್ತಾರ ಮಾಡಿ ಇಲ್ಲಿಂದ ಹೋಗೋಂಗ್ ಮಾಡ್ಬಿಟ್ಟಲ್ಲ. ಅಯ್ಯೋ ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ಮತ್ತೆ ನಿನಗೆ ಮಾತಾಡ್ಸಕ್ ಬಂದ ಬರ್ತಾಳಲ್ಲ, ಅವಾಗ ಆಕಿ ಪೂಸಿ ಹೊಡೆದು ಮತ್ತೆ ಚಂದ ಮಾತಾಡ್ಸ್ತೇನೆ ಬಿಡು. ಹೌದು, ಈಗ ನೀ ಬಂದಿದ್ದ ಉದ್ದೇಶ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು, ಅವಾಗ ನಾ ಎದಕ್ ಬಂದೇನಿ ಅಂತ ಹೇಳ್ತೇನೆ ಆತ. ಇನ್ನು ನೀನ್ ಕೇಳೋ ಪ್ರಶ್ನೆನಾ? ಸರಿ ಆತ, ಏನು ಹೇಳು. ನಿನಗ ಆ ವೇಸ್ಟ್ ಫೆಲೋ ಅದಾಳಲ್ಲ, ಆಕಿ ನೋಡಿದ್ರೆ ಏನ್ ಅನಿಸ್ತೈತಿ? ವೇಸ್ಟ್ ಫೆಲೋನ ಅನಿಸ್ತೈತಿ, ಮತ್ತಿನ್ನೇನು ಅನಿಸ್ಬೇಕು? ಅಯ್ಯೋ ಅದು ಹಂಗಲ್ಲ, ಅಂದ್ರೆ ನಿನಗೆ ಆಕಿನ ಬಗ್ಗೆ ಏನಾರ ಸಾಫ್ಟ್ ಕಾರ್ನರು, ಆಕಿ ಒಳ್ಳೆವಳು ಹಂಗ ಹಿಂಗ, ಅಥವಾ ಆಕಿನ ಮದ್ವೆ ಚೆನ್ನಾಗಿ ಮಾಡ್ಕೊಡ್ಬೇಕು ಈ ರೀತಿ? ಅಯ್ಯೋ ಅಮ್ಮ, ಅವಳೆ ನನಗೇನು ಒಡ ಹುಟ್ಟಿದವಳ? ಎಲ್ಲೋ ಬೀದಿ ಒಳಗಿದ್ದಕ್ಕಿನ್ನ ಕರ್ಕೊಂಡ್ಬಂದ ಅಕ್ಕ ತಂಗಿ ತಂಗಿ ಅಂತಂದು ಹೇಳಿ ಸಾಕಿದ್ಲು. ಈಗೂ ನನಗೇನಕ್ಕೆ ಇಲ್ಲಿರೋದು ಇಷ್ಟ ಇಲ್ಲ, ಆದ್ರೆ ಅಕ್ಕನ ಸಲುವಾಗಿ ಸುಮ್ಮನಿರೋದಷ್ಟೇ. ಒಂದ್ ರೀತಿಯಿಂದ ನಮಗೂ ಹೆಲ್ಪ್ ಆಗೈತಲ್ಲ. ಅದು ನಿಜನ, ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಾಳ, ನಾವು ಆರಾಮಾಗದೇವಿ. ಅದು ಹೊರಗಡೆ ಕೆಲಸದವ್ರನ್ನ ಕರ್ಕೊಂಬಂದ್ರೆ ತಿಂಗಳಿಗೆ ಏನೇ ಇಲ್ಲ ಅಂದ್ರು ಈ ಕೆಲಸ ಮಾಡಕ 15,000 - 20,000 ರೂಪಾಯಿ ಕೊಡ್ಬೇಕು ಗೊತ್ತಾ? ಅದ್ರಾಗ ಬೇರೆ ನಮ್ಮ ಮನೆ ಇಷ್ಟು ದೊಡ್ಡದೈತಿ, ಅಡಿಗೆ ಕಸ ನೆಲ ಒಗ್ಯಾಣ ಬಾಂಡೆ, ಅಯ್ಯಪ್ಪ ನಮ್ಮಿಂದ ಅಂತೂ ಸಾಧ್ಯನೇ ಇರಲಿಲ್ಲ. ಒಂದ್ ವೇಳೆ ಕೆಲಸದವ್ರನ್ನ ಇಟ್ರು ಅವ್ರು ಬಿಟ್ಟಾಗ ಭಾರಿ ಪಜಿತಿ ಆಗೋದು. ಈಗ ಏನಿಲ್ಲಪ್ಪ, ಟೆನ್ಷನ್ ಇಲ್ಲ ನೋಡು, ಆರಾಮದೇವಿ. ಹೌದು, ಇದಕ್ಕಿದಂಗ ಆ ವೇಸ್ಟ್ ಫೆಲೋ ಯಾಕೆ ನೆನಪಾದ್ಲ ನಿನಗ? ಆ ವೇಸ್ಟ್ ಫೆಲೋದು ಮದುವೆ ಮಾಡಿದ್ರೆ ಹೆಂಗಂತ? ಅಯ್ಯೋ ಅಮ್ಮ, ನಿನಗೇನಾರ ಹುಚ್ಚಿಗೆ ಹಿಡ್ದಿತ್ತ ಹೆಂಗ? ಇದ ಈಗರ ಹೇಳಿದಿ, ಆ ಹುಡುಗಿ ಮನೆ ಕೆಲಸ ಮಾಡ್ಕೊಂಡು ಅದಾಳ, ನಮಗ ಆರಾಮಾಗೈತಿ ಅಂತಂದ ಹೇಳಿ ಮದ್ವೆ ಮಾಡಿ ಕಳ್ಸಿದ್ರ ಈ ಮನೆಯಿಂದ ಹೊರಗೆ ಹೋಗ್ತಾಳ ನೋಡು, ವಿಚಾರ ಮಾಡು. ಮತ್ತ ಮದ್ವಿಗೆ ಅಂತಂದ ಹೇಳಿ ವರೋಪಚಾರ ವರದಕ್ಷಿಣೆ ಅದು ಇದು ಬಟ್ಟಿ ಬರಿ ಅಂತಂದ ಹೇಳಿ ದುಡ್ಡು ಖರ್ಚಾಗ್ತತಿ. ಹೌದಾ, ಅದಕ್ಕೆ ನಾನೇನ್ ವಿಚಾರ ಮಾಡೇನ್ ಗೊತ್ತೇನ? ಏನಮ್ಮ, ಯಾವ್ದೋ ಹುಡುಗನ್ ನೋಡ್ಕೊಂಡ್ ಬಂದಂಗ ಐತಿ. ಹೌದಾ, ನಾ ಒಂದ್ ಹುಡುಗನ್ ನೋಡೇನಿ. ಉಪಯೋಗ ಇಲ್ಲ ಬಿಡು, ಇಲ್ಲ ಮರ್ತ್ ಬಿಡು. ಯಾಕಂಗಂತೀಯ? ಮತ್ತಿನ್ನೇನಮ್ಮ, ನೀ ನೋಡಿದ್ರು ಅಕ್ಕ ಒಪ್ಪಬೇಕಲ್ಲ. ಅಯ್ಯೋ ನೀನ್ ಸುಮ್ನಿರು, ನಿಮ್ಮ ಅಕ್ಕ ಒಪ್ಪದೆ ಇನ್ನೇನ್ ಮಾಡ್ತಾಳ? ಇಂಥ ಒಳ್ಳೆ ಸಂಬಂಧ ಬಂದೈತಿ, ಏನೋ ಹುಡುಗ ಒಳ್ಳೆ ಕೈ ತೊಳೆದ್ ಮುಟ್ಬೇಕು ಹಂಗದಾನ. ಏನಮ್ಮ ಅಂತ ಒಳ್ಳೆ ಹುಡುಗನ ಹುಡುಕಿಯ ನಿಜವಾಗ್ಲು? ಅದ ನಮ್ ಗೆಳತಿ ಸಂಗೀತ ಗೊತ್ತಲ್ಲ, ಅದನ್ನ ನಮ್ ಲೇಡೀಸ್ ಕ್ಲಬ್ ಒಳಗೆ ಸಿಗ್ತಾಳಲ್ಲ. ಗೊತ್ತು ತಗೋ, ಬಾರಿ ರಿಚ್ ಅದಾರ, ಅರಗಂಟ ಸೊಕ್ಕಿನ ಮೂಳಿ. ಆಕಿನ ಮೈದ್ನನ ಅದಾನ. ಏ ಅಮ್ಮ, ನಿಜವಾಗ್ಲೂ ನಿನಗೆ ತಲೆಗಿಲಿ ಸರಿ ಐತಿಲ್ಲ? ಅಂತ ಒಳ್ಳೆ ಫ್ಯಾಮಿಲಿ, ರಿಚ್ ಇರೋಂಥ ಫ್ಯಾಮಿಲಿ ನಿಕ್ಕಿ ಗಂಟ ಹಾಕತ್ತಿಯಲ್ಲ, ಈಕೆ ಅಲ್ಲಿ ಹೋಗಿ ಏನ್ ಮಾಡ್ತಾಳ? ಅಯ್ಯೋ ಸುಮ್ನಿರು, ರಿಚ್ ಏನೋ ಅದಾರ, ಆದ್ರ ಅವ್ನಿಗೆ ಆಗ್ಲೇ ಮದುವೆ ಆಗಿ ಒಂದ್ ಮಗು ಐತಿ. ಅಯ್ಯೋ ಏನಮ್ಮ ನೀನು, ಮದುವೆ ಆಗಿ ಒಂದ್ ಮಗು ಇದ್ದವನಿಗ ನೀನ್ ಈಕಿನ ಕೊಡಾಕತ್ತಿಯಲ್ಲ, ಅಷ್ಟಕ್ಕೂ ಆ ಹೆಂಡತಿ ಒಪ್ಕೋಬೇಕಲ್ಲ. ಸ್ವಲ್ಪ ಸುಮ್ನಿರ, ನೀನ್ ನಡಕ್ ಬಾಯಿ ಹಾಕ್ಬಿಡ. ನಾನು ಹೇಳೋ ತನಕ ಸ್ವಲ್ಪ ಸುಮ್ ಕುಂತ್ಬಿಡು. ಸರಿ ಆತು, ಅದೇನ್ ಹೇಳ್ಬೇಕು ಅನ್ಕೊಂಡ್ಯೋ ಪೂರ್ತಿ ಹೇಳಿ ಮುಗಿಸು. ನಡಕ್ ನಿಲ್ಸಕ್ ಹೋಗ್ಬೇಡ, ಇಲ್ಲಾಂದ್ರೆ ನಾ ಹಿಂಗ ಮಾತಾಡಕಿ. ಆ ಹುಡುಗ ಫಾರಿನ್ ಒಳಗೆ ಇರ್ತಾನ, ಇಲ್ಲೇನ್ ಇರೋದಿಲ್ಲ. ಆದ್ರ ಅವನಿಗೆ ಅವ್ನ ಒಂದೇ ಹೆಂಡತಿಯಿಂದ ಒಂದ್ ಮಗು ಹುಟ್ಟಿತ್ತಲ್ಲ, ಆ ಮಗುಗೆ ಏನೇ ಇಲ್ಲ ಅಂದ್ರೂ ಒಂದು 8 ವರ್ಷ 10 ವರ್ಷ ಇರ್ಬೇಕಪ್ಪ. ಅಂದ್ರೆ ಏಜ್ ಒಳಗಡೆ ಒಂದ್ ದೊಡ್ಡನದಾನಂತ ಅನಿಸ್ತು. ನೀ ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ ಕುಂದ್ರು, ನಾ ಎಲ್ಲ ಹೇಳಿ ಮುಗಿಸ್ಬಿಡ್ತೀನಿ. ನಿಂದೇನಾರ ಪ್ರಶ್ನೆ ಕೇಳಂಗಿದ್ರೆ ಆಮೇಲೆ ಕೇಳು. ಆ ಹುಡುಗಿನ ಇವ್ರ ಮನ್ಯಾಗ ಬಿಟ್ಟಾನ, ಅಂದ್ರ ಅವ್ನಿಗೆ ಅಲ್ಲೇ ನೋಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಈಕಿನ ನಮ್ಮ ಫ್ರೆಂಡ್ ನೋಡ್ಕೊಂತಾಳ ಸಂಗೀತ. ಆಕಿಗ ಈ ಹುಡುಗಿನ ನೋಡ್ಕೊಳ್ಳೋದಂದ್ರ ಸಾಕಬೇಕಾಗೈತಿ. ಹಠಮಾರಿ ಅಂದ್ರೆ ಬರಬ್ಬರಿ ಹಠಮಾರಿ ಐತಂತ ನೋಡು. ತಾಯಿ ಇಲ್ಲ ತಬ್ಲಿ ಅಂತಂದೇಳಿ ಬಹಳ ಪ್ರೀತಿ ಮಾಡಿ ಬೆಳೆಸ್ಬಿಟ್ಟಾನ. ಈಗ ಒಂದ್ 5-6 ತಿಂಗಳ ಹಿಂದೆ ಫಾರಿನಿಗೆ ಹೋದ್ನಂತ, ಮತ್ತೆ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಅನ್ನಕತ್ತಾನಂತ. ಮತ್ತೆ ಈ ಹುಡುಗಿನ ಕರ್ಕೊಂಡು ಹೋಗುವಂತ ಅಂದ್ರ ಆಕಿಗ ಅಲ್ಲೇ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ. ಅದ್ರಾಗ ಬೇರೆ ಆಕಿಗ ತಾಯಿ ಪ್ರೀತಿ ಇರ್ಲಾರ್ದಕ್ಕ ಬಾಳ ಬೇಜಾರ್ ಮಾಡ್ಕೊಂತಾಳ. ನನ್ನ ಜೊತೆಗೆ ಆಕಿ ಇರಾಕ ಅಷ್ಟು ಇದು ಮಾಡೋಂಗಿಲ್ಲ, ಹಾಗಾಗಿ ನೀವ ಇಲ್ಲೇ ನೋಡ್ಕೊಂಡ್ಬಿಡ್ರಿ, ತಿಂಗಳ ನಿಮ್ಗೆ ಖರ್ಚಿಗೆ ಇಷ್ಟು ದುಡ್ಡು ಕೊಡ್ತೇನೆ ಅಂತಂದೇಳಿ ಹೇಳಿ ತಿಂಗಳಿಗೆ ಏನೇ ಇಲ್ಲ ಅಂದ್ರೂ ₹1,00,000 ಕಳಿಸ್ತಾನಂತ. ಖರೇನಾ ಅಮ್ಮ? ತಿಂಗಳಿಗೆ ₹1,00,000 ಕಳಿಸ್ತಾನಂತ. ಅದಕ್ಕೆ ಈಕಿ ಏನು ವಿಚಾರ ಮಾಡ್ಯಾಳ, ನಮ್ಮ ಗೆಳತಿ ಯಾರ ಹುಡುಗಿ ಇದ್ರ ನೋಡ ನಮ್ಮ ಮೈದ್ನಿಗ ಮದುವೆ ಮಾಡಿ ಕಳ್ಸಕ್ ಬರ್ತೈತಿ, ಅವ್ನು ಬೇಕಂದ್ರೆ ಅಲ್ಲೇ ಫಾರಿನಿಗೆ ಕರ್ಕೊಂಡು ಹೋಗಿ ಮಗಳನ್ನೂ ಕರ್ಕೊಂಡು ಹೋಗಿ ಅಲ್ಲೇ ಜೀವನ ಮಾಡ್ಲಿ, ಬೇಡತ್ತಪ್ಪ ಅಂತಂದ್ರೆ ಮಗಳನ್ನಿಲ್ಲೇ ಬಿಟ್ಟರು ಬೇಕಂದ್ರೆ ಅವ್ರನ್ನ ಬೇರೆ ಮನೆ ಮಾಡಿ ಇಡ್ತಾನ ಅಂತಂದು ಹೇಳಿ ಈಕಿಂದು. ಅಂದ್ರ ಈಕಿ ಫಾರಿನಿಗೆ ಹೋಗ್ಕಾಳೇನಮ್ಮ, ಮತ್ತೆ ನಮ್ಮ ಮನೆ ಕೆಲಸದವ್ರು ಎಲ್ಲಿಂದ ಬಂದಂಗಾತ್ ನಿನಗ? ಅಯ್ಯ ಸುಮ್ನಿರ, ಮೊದ್ಲು ಈ ಸಂಬಂಧ ಒಪ್ಪಿಗೆ ಆಗ್ಲಿ. ಅಂದ್ರ ಈಕಿ ನಮ್ಮ ಸಂಧ್ಯಾ ಅದಾಳಲ್ಲ, ಆಕಿಗೆ ಹೇಳಿ ಹೆದರ್ಸಿ ಬೆದರ್ಸಿ ಮದುವೆ ಆದ್ಮೇಲೆ ಇದ್ದ ಮನೆಗೆ ಇರ್ತೇವಂತಂದು ಹೇಳು ಅಂತ ಹೇಳೋದು. ಅವನು ಈಕಿ ಬಾಳ ಹಠ ಮಾಡಕತ್ತಾಳ ಅಂತ ಅಂದ್ರ ಮಗಳೇ ನೋಡ್ಕೊಳಕ್ ಹೋಗ್ಬೇಕಿ, ತಾಯಿ ಸಿಕ್ಕಾಳ ಅಂತಂದು ಹೇಳಿ ಇಲ್ಲೇ ಬಿಟ್ಟು ಹೋಗಾನ. ಹೆಂಗಿದ್ರು ತಿಂಗಳಿಗೆ ₹1,00,000 ಕೊಡ್ತಾನ ಖರ್ಚಿಗೆ, ನಮ್ಗೆ ಟೆನ್ಷನ್ ಇಲ್ಲ, ಫ್ರೀ ಆಗಿ ಕೆಲಸಕ್ಕಿನೂ ಸಿಕ್ಲಾ, ರೊಕ್ಕನೂ ಬಂತು. ಆ ಹುಡುಗಿ ನೋಡ್ಕೊಳ್ಳೋದ್ರಾಗ ಏನಾಗಬೇಕಾಗೈತಿ? ಏನೋ ಒಂದಿಟ್ಟು ಹಠ ಮಾರಿ ನಾವ್ ಸ್ವಲ್ಪ ಕಣ್ಣು ಕೈ ತಿವ್ದು ಸ್ವಲ್ಪ ಹೆದರ್ಸಿ ಬೆದರ್ಸಿದ್ರ ಆ ಹುಡುಗಿನೂ ಸುಧಾರಿಸ್ತೈತಿ. ಅಲ್ಲಮ್ಮ, ಈಗಾಗಲೇ ಒಂದು ವೇಸ್ಟ್ ಫೆಲೋ ನಮ್ಮ ಮನೆಗೈತಿ, ಇನ್ನೊಂದು ವೇಸ್ಟ್ ಫೆಲೋ ಅಂತ ಇಟ್ಕೊಂತೀಯಾ? ನಿನಗೆಲ್ಲ ಗೊತ್ತಾಗಲ್ಲ ಕೀರ್ತಿ, ಸ್ವಲ್ಪ ಸುಮ್ನಿರು. ಅದ್ರಾಗ ಬೇರೆ ಇದು ಮದುವೆ ಆದ್ರ ಅವ್ನ ಕಡೆ ಇದ್ದಿದ್ದು ಆಸ್ತಿ ಹೆಚ್ಚು ಕಡಿಮೆ ಈಕಿನ ಹೆಸರಿಗೆ ಬರ್ತೈತಿ. ಅವಾಗ ಈ ಹುಡುಗಿನ ಪುಸ್ಲಾಯಿಸಿ ಎಲ್ಲ ಮಾಡಿ ನಮ್ಮ ಹೆಸರಿಗೆ ಮಾಡ್ಕೊಳಕ್ ಬರ್ತೈತಿ. ಅಯ್ಯೋ ಅಮ್ಮ, ನನಗೇನು ಈ ಆಸ್ತಿ ಪಾಸ್ತಿ ಏನು ಬೇಕಾಗಿಲ್ಲ. ಆ ವೇಸ್ಟ್ ಫೆಲೋ ಅಂತೂ ಮನೆಯಿಂದ ಹೊರಗೆ ಹೋದ್ರೆ ನನಗೆ ಸಾಕಾಗೈತೆ ನೋಡು. ಹಂಗೇನಾರ ಐಡಿಯಾ ಇದ್ರೆ ಹೇಳಿ ನೀನು. ಅಲ್ಲ ಈಕಿನ ಹೊರಗೆ ಹಾಕಿದ್ರೆ ಮುಂದೆ ಮನೆ ಕೆಲಸ ಮಾಡೋರು ಯಾರು? ಅವ್ರು ಕೊಡೋ ರೊಕ್ಕದಾಗ ಯಾರನ್ನ ಕೆಲಸದವ್ರು ಅಂತ ಇಟ್ಕೊಂಡ್ರಾತ. ಹೌದಲ್ಲ, ಹಂಗ ಮಾಡಿದ್ರ ತಗೋ. ಮತ್ತೆ ಆ ಹುಡುಗಿ ಇಲ್ಲಿಲ್ಲ ಅಂದ್ರೆ ಅವ್ರು ಯಾಕೆ ರೊಕ್ಕ ಕೊಡ್ತಾರ? ಅಮ್ಮ, ಮೊದ್ಲು ಈ ಸಂಬಂಧ ಒಪ್ಪಿಗೆ ಆಗ್ಲಿ. ಇಷ್ಟೆಲ್ಲ ಐತೆ ಅಂತಂದ್ರೆ ಅಕ್ಕ ಒಪ್ಪಬೇಕಲ್ಲ. ನಿಮ್ಮ ಅಕ್ಕ ಯಾಕೆ ಒಪ್ಪದಿಲ್ಲ? ನಾನು ಅದನ್ನೆಲ್ಲ ಆಕಿಗೆ ಯಾಕೆ ನಿನ್ಗೆ ಆಲ್ರೆಡಿ ಮದುವೆ ಆಗೈತಿ, ಮಗು ಐತಿ ಅಂತಂದೇಳಿ ಹೇಳ್ತಿದ್ದಿ. ಅಮ್ಮ, ನಿಜವಾಗ್ಲೂ ನೀ ಬುದ್ಧಿ ಇದ್ದು ಮಾತಾಡಕತ್ತೀವೋ ಬುದ್ಧಿ ಇಲ್ದಂಗೆ ಮಾತಾಡಕತ್ತೀವೋ ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ನನ್ನ ಮದುವೆ ವಿಷಯದಾಗ ಅಕ್ಕ ಅಷ್ಟು ಡೀಪಾಗಿ ಯೋಚನೆ ಮಾಡಿ ಆದಿ ತಳಬುಡ ಎಲ್ಲ ಕಂಡು ಹಿಡಿದು ಅವ್ನು ಹೆಂಗ ಏನ ಅಂತ ಹೇಳಿ ವಿಚಾರಿಸಿ ನನ್ನ ಮದುವೆ ಮಾಡಿದ್ಲು. ಇನ್ನು ಈಕಿನ ಮ್ಯಾಟರ್ನಾಗ ಸುಮ್ಮನೆ ಇರ್ತಾಳ? ಯಾಕೆ ವಿಚಾರ್ಸಕ್ ಹೋಗಂಗಿಲ್ಲ ಅಂತ ಮಾಡಿದಿ? ನಿನ್ ತಲೆಗೆ ಒಂದಿಷ್ಟು ಅಷ್ಟೆಲ್ಲ ವಿಚಾರಿಸಿದ್ರು ಏನ್ ಬಂತು ಮಣ್ಣು? ಈಗ ಹೆಂಗದಿದಿ? ನೀ ಬೇರೆ ಅದಿಲ್ಲ ನಿನ್ ಗಂಡನ್ ಬಿಟ್ಟು. ಅದಕ್ಕೆ ಸ್ವಲ್ಪ ನಾ ಹೇಳೋದ್ ಕೇಳು. ಆಕಿಗ
ಈಗ ಫೋನ್ ಮಾಡಿ ಏನಂತೇನಿ ಒಳ್ಳೆ ಹುಡುಗ ಸಿಕ್ಕಾನ ಹಿಂಗಿಂಗ ಮತ್ತೆ ಮದುವೆ ಮಾಡ್ಕೊಂಡು ಫಾರಿನಿಗೆ ಕರ್ಕೊಂಡು ಹೋಗ್ತಾನಂತ ಆಕಿನ ಮತ್ತೆ ನೀವು ಒಪ್ಕೊಂಡ್ರ ನಿಮ್ಮ ತಂಗಿ ಮದುವೆಗೆ ಹೂ ಅನ್ನೋದವ ಇಲ್ಲಾಂದ್ರೆ ನೋಡಿ ನಿನಗೆ ಹೆಂಗ ಅನಿಸುತ್ತೆ ಹಂಗೆ ಮಾಡಿ ಅನ್ನೋದು ನಾವೇನಕ್ಕಿನ್ನ ದುಂಬಾಲ್ ಬೀಳೋದು ಬೇಡ ಅವಾಗ ಆಕಿಗ ಫೋಟೋ ಕಳಿಸ್ತೀನಿ ಅವನು ಏನೋ ನೋಡಕ ಚಂದ ಅದಾನ ಭಾಳ ವಯಸ್ಸದಂಗೇನು ಕಾಣಂಗಿಲ್ಲ ಆಮೇಲೆ ಹಿಂಗ ಒಂದು ಹುಡುಗಿ ಐತೆ ಅನ್ನೋದನ್ನ ಮುಚ್ಚಿಡೋದಪ್ಪ ನಾನು ನನ್ನ ಗೆಳತಿ ಹತ್ರ ಎಲ್ಲ ಮಾತಾಡ್ತೀನಿ ನಾನು ಮಾತಾಡೇನಕೀಗ ಹಿಂಗ ನಮ್ಮ ಮನ್ಯಾಗ ಆದಾಳ ಒಬ್ಬಾಕಿ ಹುಡುಗಿ ಸಂಧ್ಯಾ ಅಂತಂದು ಹೇಳಿ ಭಾಳ ಒಳ್ಳೆ ಹುಡುಗಿ ಹೊಂದ್ಕೊಂಡು ಹೋಗಾಳ ಹುಡುಗರನ್ನ ನಿಭಾಯಿಸ್ತಾಳಂತೆಲ್ಲ ಹೇಳೇನಿ ಆಕಿನೂ ಒಂದೆರಡು ಸರಿ ನಮ್ಮ ಮನೆಗೆ ಬಂದಾಳ ನೋಡಾಳ ಈಕಿನ ಹಂಗಾಗಿ ಈಕಿ ಸಂಧ್ಯಾನ ಹೆಸರು ಹೇಳಿ ಕೂಡಲೇ ಹೂ ಅಂತ ಅಂದ್ಲು ಆಕಿ ಮೈದನ್ನ ಹೇಳಿ ಹೆಂಗಾರ ಮಾಡಿ ಒಪ್ಪಿಸ್ತೇನೆ ಅಂತಾನು ಅಂದಾಳ ಆತಲ್ಲ ಮತ್ತಿನ್ನೇನು ಮತ್ತೆ ಈ ಸಂಬಂಧ ಕುದುರ್ತು ಅಂತ ಅಂದ್ರ ಒಂದಿಷ್ಟು ರೊಕ್ಕನೂ ಕೊಡ್ತೇನೆ ಅಂತ ಅಂದಾಳ ಆತಲ್ಲ ಮತ್ತಿನ್ನೇನು ಈಗ ನಾವು ಮನೆ ಕೆಲಸಕ್ಕೆ ಬೇಕು ಅಂತಂದೇಳಿ ಹಂಗ ಬಿಟ್ವಿ ಅಂತ ಇಟ್ಕೋ ನಾಳೆ ನಿಮ್ಮಕ್ಕ ಎಲ್ಲಕ್ಕಿಂತ ಚಲೋ ಇರೋ ಹುಡುಗನ ಮದುವೆ ಮಾಡ್ಕೊಡ್ತಾಳ ನನಗೆ ಹೆಂಗ ಅನಿಸುತ್ತೆ ಹೆತ್ ಹೊಟ್ಟಿ ನನ್ನ ಮಕ್ಕಳ ಜೀವನ ಅಲ್ಲೋಲ ಕಲ್ಲೋಲ ಆಗೈತಿ ಆ ಹುಡುಗಿಗ ಚಲೋ ಹುಡುಗನ ಜೊತೆ ಮದುವೆ ಮಾಡ್ಕೊಟ್ಟಾರ ಅಂತಂದ್ರೆ ನನಗೇನು ತಡ್ಕೊಳಕ್ ಆಕೈತಂತ ಮಾಡ್ಯಾನ ಅದಕ್ಕೆ ಹೆಂಗಾರ ಆಗ್ಲಿ ನನ್ನ ಸಮಾಧಾನಕ್ಕೆ ಈ ಹುಡುಗನ ಜೊತೆ ಗಂಟು ಹಾಕ್ಬಿಡೋದು ನಿಮ್ಮ ಅಕ್ಕಗ ಶ್ರೀಮಂತ ಅದಾರ ಅಂತ ಕೂಡಲೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೂ ಹೋಗೋದಿಲ್ಲ ಕೇಳಿದ್ರು ಸಹಿತ ಆ ಹುಡುಗನ ಬಗ್ಗೆ ಏನು ಜಾಸ್ತಿ ಗೊತ್ತಾಗಂಗಿಲ್ಲ ಯಾಕಂತಂದ್ರ ಆ ಹುಡುಗಿನ ಅವ್ನ ಮಗಳು ಅಂತ ನೋಡಿದ್ದಕ್ಕಿಂತ ಜಾಸ್ತಿ ನಮ್ ಗೆಳತಿ ಮನೆಗೆ ಇದ್ದಿದ್ದ ನೋಡ್ಯಾರ ಅವ್ರು ಯಾರಿಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತೂ ಇಲ್ಲ ಅದಕ್ಕೆ ನಾ ಎಲ್ಲ ಹೇಳಕ್ಕೆ ಜೊತೆಗೆ ಮಾತಾಡ್ತೀನಿ ನೀನು ಯಾವ್ದ ಕಾರಣಕ್ಕೂ ಈ ಗುಟ್ಟು ಬಿಟ್ಕೊಡ್ಬೇಡ ಅಷ್ಟ ಹಂಗ ಬಿಟ್ರ ನಾಳೆ ನಿಮ್ಮ ಅಕ್ಕನ ಕಡೆನ ಹೋಗಂಗದಾಳಕಿ ಆಮೇಲೆ ನಿಮ್ಮ ಅಕ್ಕಗೂ ನಿಮ್ಮ ಬಾವುಗೂ ಬೆಂಕಿ ಹಚ್ಚಿ ನಿಮ್ಮ ಬಾವುನ ತಾನ ಮದುವೆ ಮಾಡ್ಕೊಳಂಗದಾಳ ಹೌದು ಬಿಡಮ್ಮ ಬಾರಿ ತಳಕು ಬಳಕು ನಾನು ನೋಡಿನಲ್ಲ ಅದಕ್ಕೆ ಹೇಳಿದ್ದು ಒಂದೆರಡು ಸರಿ ಆದಿ ಜೊತೆ ಮಾತಾಡಕತ್ತಿದ್ ನಾನು ನೋಡಿದ್ನಲ್ಲ ನನಗ ಎಷ್ಟು ಇರಿಟೇಟ್ ಆಗಕತ್ತಿತ್ತು ಇನ್ನ ಅಲ್ಲಿ ಹೋಗ್ಬಿಟ್ರ ಮುಗೀತು ಕತಿ ಅದಕ್ಕೆ ಹೇಳಿದ್ದ ಆದಷ್ಟು ಜಲ್ದಿ ಇದನ್ನೆಲ್ಲ ಬಗೆಹರ್ಸಕ್ಕಿನ್ನ ಮದುವೆ ಮಾಡಿ ಕಳಿಸ್ಬಿಡೋಣ ಅಲ್ಲಮ್ಮ ಮದುವೆ ಆದ್ಮೇಲೆ ಗೊತ್ತಾದ್ರೆ ಏನ್ ಮಾಡೋದು ಅಕ್ಕಗ ಗೊತ್ತಾದ್ರೆ ಹಾಕೊಳ್ಳಿ ಬಿಡ ಮದುವೆ ಆದ್ಮೇಲೆ ಗೊತ್ತಾಗದ ಮದ್ವಿಕಿನ ಮುಂಚೆ ಹೆಂಗೂ ಗೊತ್ತಾಗ್ಲಾರ್ದಂಗ ಸಾಕಾಕ್ಬಿಡೋಣಂತ ಮದುವೆ ಆಗ್ಬಿಟ್ಟಿರ್ತತಿ ಅದ್ರಾಗ ಬೇರೆ ಒಂದೇ ಹೆಂಡತಿ ಸತ್ತಾಳ ಕೇಸ್ ಹಾಕಕ್ಕೂ ಯಾರು ಇಲ್ಲ ಇನ್ನ ನಮ್ ಸ್ಫೂರ್ತಿನ ಮದುವೆ ಆಗ್ಬಿಟ್ಟತಿ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಕೈತಿ ಅಂತ ಹೇಳಿ ಸುಮ್ಮನೆ ಬಿಡ್ತಾಳ ಮುನಿಸ್ಕೊಂಡ್ರ ಒಂದ್ ಸ್ವಲ್ಪ ದಿವಸ ನಮ್ಮ ಮೇಲೆ ಮುನಿಸ್ಕೊಂತಾಳ ಕೊನೆಗೆ ತಾನ ಸುಮ್ಮನಾಗ್ತಾಳ ಬಿಡು ಒಟ್ಟು ನಮ್ಗೆ ಈ ಪೀಡ ಮನಿ ಬಿಟ್ಟು ಹೊರಗೆ ಹೋದ್ರೆ ಸಾಕಾಗೈತಲ್ಲ ಏನ್ ಮಾಡ್ತೀಯ ನೋಡಮ್ಮ ನಾನು ಹೇಳಿದ್ದ ಕಷ್ಟ ಸ್ವಲ್ಪ ಹೂ ಅನ್ನೋದ್ ಕಲಿ ಆಮೇಲೆ ಎಲ್ಲ ತಾನ ಸರಿ ಆಕೈತಿ ನಿಮ್ಮ ಅಕ್ಕ ನಿನಗೇನಾರ ಕೇಳಿದ್ರ ನೀನು ಆ ಹುಡುಗ ಗೊತ್ತದಾನ ಅಮ್ಮನ ಜೊತೆಗೆಲ್ಲ ಬಂದಿದ್ದಾಗ ಆ ಆಂಟಿ ನೋಡೇನಿ ಆ ಹುಡುಗನ ಫೋಟೋನು ತೋರ್ಸಾರ ಭಾಳ ಒಳ್ಳೆಯನದಾನಂತಾನು ಹೇಳಾರ ಅಂತ ಹೇಳ ಯಾವ್ದ ಕಾರಣಕ್ಕೂ ಮದುವೆ ಮಗು ಬಗ್ಗೆ ಏನು ನಿಮ್ಮ ಅಕ್ಕನ ಮುಂದೆ ಬಾಯ್ ಬಿಡ್ಬೇಡ ಏನ ಇಲ್ಲಿ ತಗೋಮ್ಮ ಈ ಹುಡುಗಿ ಮನೆಯಿಂದ ಹೊರಗೆ ಹೋಗ್ಯತಂದ್ರ ಅಷ್ಟ ಸಾಕಾಗೈತೆ ನನಗೆ ಯಾವ ರೊಕ್ಕನು ಬೇಡ ಏನು ಬೇಡ ದಿನ ಆಕಿನ ಮುಖ ನೋಡಕ್ಕ ನನಗೆ ಇಷ್ಟು ಇರಿಟೇಟ್ ಆಗತ್ತೈತಂದ್ರ ಸರಿ ಬಿಡು ನಿನಗೆ ಇಷ್ಟು ಬೇಜಾರಾಗತ್ತೈತಂತಂದ್ರ ಮೊದ್ಲಾಕಿನ ಮನೆಯಿಂದ ಹೊರಗೆ ಓಡಿಸೇ ಬಿಡೋಣಂತ ರೊಕ್ಕ ಕೊಟ್ರೆ ಕೈಗೊಬ್ರು ಕಾಲಿಗೊಬ್ರು ಆಳ ಸಿಗ್ತಾರ ಸರಿ ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಮೊದ್ಲಕಿನ ಮದುವೆ ಮಾಡಿ ಮನೆಯಿಂದ ಸಾಕಾಕತ್ ನೋಡು ಸರಿ ಯಾಕೆ ಸುಮ್ಮನೆ ಸಮಯ ವೇಸ್ಟ್ ಮಾಡೋದು ನಿಮ್ಮ ಮಕ್ಕಗೆ ಫೋನ ಮಾಡ್ತೇನೆ ತಡಿ ಮಾಡ ಫೋನ್ ಮಾಡ್ಲಿ ಹಂಗಂದ್ರ ಸ್ಪೀಕರ್ ಹಾಕ್ ಹಲೋ ಹಲೋ ಅಮ್ಮ ಅಯ್ಯ ನನ್ನ ಮಗಳ ಆರಾಮದಿ ಯಾವಾಗ ಹೋಗ್ಬಿಟ್ಟಿದ್ದೇವ ಎಷ್ಟೊತ್ತಿಗೆ ಹೋಗ್ಬಿಟ್ಟಿದಿ ಎಲ್ಲ ಪ್ರಯಾಣ ಸುಖಕರವಾಗಿತ್ತ ನಿಮ್ಮ ಮನೆಯವ್ರು ಹೆಂಗದಾರ ಆರಾಮದಾರ ನನ್ನ ಮೊಮ್ಮಗ ಹೆಂಗದಾನ ಆರಾಮದಾನ ಹ್ಞೂನಮ್ಮ ಎಲ್ಲ ಆರಾಮದಾರ ನಾನು ನಿನ್ನೆ ರಾತ್ರಿ ಬಂದು ಮುಟ್ಟಿದೆ ಸ್ವಲ್ಪ ಸುಸ್ತಾಗಿತ್ತಲ್ಲ ಹಾಗಾಗಿ ಇವತ್ತು ಎದ್ದೇಳದು ಸ್ವಲ್ಪ ತಡ ಆತ ಮತ್ತೆ ಇಷ್ಟು ದಿವಸದ ಕೆಲಸ ಎಲ್ಲ ಆಯ್ತಲ್ಲ ಅದನ್ನೆಲ್ಲ ಮಾಡ್ಕೋಬೇಕು ನೋಡಿದ್ಯಾ ನನ್ನ ಮಗಳು ಪಾಪ ಎಲ್ಲ ಕೆಲಸ ತಾನ ಮಾಡ್ಕೊಂತೈತಿ ಈಕಿ ಇಲ್ಲೇ ಮಹಾರಾಣಿಗತೆ ಅದಾಳ ಅಯ್ಯೋ ಅಮ್ಮ ಮುಂದೆ ಮಾತಾಡಿ ನೀನು ಇದನ್ನೆಲ್ಲ ಆಕಿ ಕೇಳಿಸ್ಕೊಂಡ್ರೆ ಮತ್ತೆ ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಗ್ತೈತಿ ಹೂನವ ಅಂದಾಗ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಸ್ಫೂರ್ತಿ ನನ್ನ ಹತ್ರ ಅಮ್ಮ ಏನು ಹೇಳಮ್ಮ ಏನಿಲ್ಲವ ನಿಮ್ಮ ತಂಗಿ ಅದ ಸಂಧ್ಯಾ ಮತ್ತೆ ಆಕಿಗ ಆಗ್ಲೇ ವಯಸ್ಸಾಗತ್ತವಲ್ಲವ ಮತ್ತೆ ಮದುವೆ ಮಾಡ್ಬೇಕಂತ ಏನಾರು ತಲೆ ಒಳಗೆ ಐತಾ ಇಲ್ಲ ಅಮ್ಮ ಆಕಿನ ಸಣ್ಣಕದಾಳಲ್ಲನ ಆಕಿನ ಓದ್ರ ಮುಗಿಸ್ಲಿರು ಡಿಗ್ರಿಯಾರ ಮುಗಿಸ್ಕೊಳ್ಳಿ ಈಗೇನು ಅರ್ಜೆಂಟ್ ಐತಿ ಮದ್ವಿದು ಹೌದು ಬಿಡವ ಎಷ್ಟಂದ್ರು ನೀನ ನೋಡಿ ಮದುವೆ ಮಾಡ್ಬೇಕಂತದಿ ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಸಂಬಂಧ ಬಂದಿತ್ತು ಮದುವೆ ಮಾಡ್ಬೇಕಂತ ನಾನು ತುದಿಗಾಲ ಮೇಲೆ ನಿಂತು ನಿನಗೆ ಫೋನ್ ಮಾಡಿದೆ ತಗೋ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮತ್ತಿನ್ನೇನು ಏನಮ್ಮ ಸಂಬಂಧನ ಏನು ಸಂಬಂಧಮ್ಮ ಏನ್ ಗೊತ್ತೇನ ಸ್ಫೂರ್ತಿ ಅದು ನಮ್ ಗೆಳತಿದಾಳಲ್ಲ ಅದ ಲೇಡೀಸ್ ಕ್ಲಬ್ಗೆ ಬರ್ತಾಳಲ್ಲ ಸಂಗೀತ ಅವ್ರ ಮೈದ್ನನ ಅದಾನಲ್ಲವ ಸಂಗೀತ ಆಂಟಿ ಅದ ಫುಲ್ ರಿಚ್ ಅದಾರಲ್ಲ ಹೂನ ಅವ್ರ ಮೈದ್ನನ ಅಂದ್ರ ಗೊತ್ತಲ್ಲ ನಿನಗ ಮತ್ತೇನಾರ ಅಂತಿಂತ ಕಾಂಜಿ ಪಿಂಜಿ ಸಂಬಂಧ ತಂದಿರ್ತೇನಂತ ತಿಳ್ಕೊಂಡೇನ ಅದ್ ಹೆಂಗ್ ವಿಚಾರ ಮಾಡ್ತೀಯವ ನೀವು ನನ್ನ ಮಕ್ಕಳ ಅಕ್ಕಿ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ನನಗ ಅದು ಹಂಗಲ್ಲಮ್ಮ ನಿನ್ಗ ಗೊತ್ತಲ್ಲ ನೀನ್ ಎಷ್ಟಕ್ಕಿನ್ನ ಕಾಡಿಸ್ತಿ ಅಂತಂತ ಹೇಳಿ ಹಂಗಾಗಿ ಹೆಂಗಿರ್ತಾನೆ ಹುಡುಗ ಅಂತಂತ ಹೇಳಿ ಹಂಗ ಅನ್ನಪ್ಪ ಅಂದಂಗ ಏನ್ ಮಾಡ್ತಾನ ಹುಡುಗ ಅವನು ಫಾರಿನ್ಯಾಗ ಅದನ ಸೆಟ್ಲ್ ಆಗ್ಯಾನ ಜರ್ಮನಿ ಒಳಗ ಈಗ ಒಂದ್ 5-6 ತಿಂಗಳಾತಂತಪ್ಪ ಹೋಗಿ ಅದಕ್ಕ ಈಗ ಮತ್ತೆ ಕೆಲಸನೂ ಸಿಕ್ಕೈತಿ ಫಾರಿನ್ಗೂ ಹೋಗ್ಯಾನ ಮತ್ತೆ ಅಲ್ಲೇ ಯಾವ್ದಾರ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೋಬಾರ್ದು ನೋಡು ಅದಕ್ಕ ಈಕಿ ತಾಯಿ ಸ್ಥಾನದಾಗ ನಿಂತು ತನ್ನ ಮೈದ್ನಗ ಮದುವೆ ಮಾಡ್ಬೇಕಂತದಾಳ ಹುಡುಗಿ ನೋಡ್ಬೇಕು ಅಂತ ಅನ್ನಕತ್ತಿದ್ಲ ಮೊನ್ನೆ ನಮ್ ಸಂಧ್ಯಾ ನೋಡಿದ್ಲಂತ ಮನ್ಯಾಗ ಪಾಪ ಈ ಹುಡುಗಿನೂ ಭಾಳ ಸಂಭಾವಿತ ಐತಲ್ಲ ಮನ್ಯಾಗಿಂದೆಲ್ಲ ಮಾಡ್ಕೊಂತ ಹೋಗ್ತೈತಿ ಎಷ್ಟ ಅಂದ್ರು ನಮ್ಮ ಮನೆಯಾಗ ನನ್ನ ಹೊಟ್ಟೆ ಹುಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಎಲ್ಲ ಸಾಕಿ ಬೆಳೆಸಿದ್ದು ನಮ್ಮ ಕಣ್ ಮುಂದಲ್ಲ ನಮ್ಮ ಕಣ್ಣು ಮುಂದೆ ಬೆಳೆದೈತೆ ಆ ಹುಡುಗಿ ಮತ್ತೆ ಕಂಡು ಅಂತಿಂತವ್ರಿಗೆ ಯಾಕೆ ಮದುವೆ ಮಾಡ್ಕೊಡ್ಬೇಕು ಹೆಂಗಿದ್ರು ಒಂದು ಒಳ್ಳೆ ಸಂಬಂಧ ಬಂದೈತಿ ಮತ್ತೆ ಏನೋ ಡಿಸಿಷನ್ ತಗೋಬೇಕಂದ್ರು ಆಕಿನ ವಿಷಯದಾಗ ನಿನಗೆ ಕೇಳಿನ ಅಲ್ಲವ ಹಾಗಾಗಿ ನಾನು ಸಂಗೀತಾಗ ಆಕಿ ಕೇಳಿದ ಕೂಡಲೇ ಹೂ ಅಂತ ಅಂದಿಲ್ಲ ನನ್ನ ಮಗಳಿಗೆ ಒಂದು ಮಾತು ಕೇಳ್ಬೇಕವ ಅಂತಂದು ಹೇಳೇನಿ ಎಲ್ಲ ಸರಿಯಮ್ಮ ಆಕಿ ನಿನ್ ಹೊಟ್ಟೆಗೆ ಹುಟ್ಟಿದ ಮಗಳು ಅಲ್ಲ ಅಂತಂತ ಹೇಳಿ ಗೊತ್ತಾದ್ರ ಅವ್ರು ಒಲ್ಲೆ ಅಂತಾರೇನಪ್ಪ ನಾನಂತ್ರ ಎಲ್ಲ
ಮುಚ್ಚಿಟ್ಟು ಮದುವೆ ಮಾಡಕತ್ತಿಲ್ಲಪ್ಪ. ಪ್ರತಿಯೊಂದು ಹಿಂಗೆ ಐತಿ ಅಂತಾನೆ ಹೇಳ್ಬಿಟ್ಟೇನಿ. ಆ ಹುಡುಗಿ ಹಿಂಗೆ ನಮ್ಗೆ ಸ್ವಂತದಲ್ಲ, ಹಿಂಗೆ ನಮ್ಮ ಮನ್ಯಾಗ ಹಿಂಗೆ ದಾರ್ಯಾಗ ಹೋಗ್ಬೇಕಾರೆ ನಮ್ಮ ಮಗಳಿಗೆ ಸಿಕ್ಕಿದ್ದು ಕರ್ಕೊಂಬಂದಾಳ ಅಂತಂದು ಹೇಳಿ ಅಂದಬಿಟ್ಟೇನಿ. ಅದಕ್ಕಾಕಿ ಅಯ್ಯೋ ನೀವು ಆ ಹುಡುಗಿನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರಿ, ಆ ಹುಡುಗಿನ ಅಷ್ಟು ಸಂಭಾವಿತೈತಿ, ಮನಿ ಎಲ್ಲ ನಡ್ಸ್ಕೊಂಡು ಹೊಂಟೈತಿ, ಮತ್ತು ಅಂಥ ಹುಡುಗಿ ನಮ್ಗೆ ಬೇಕಾಗಿರೋದು. ನಮ್ಮ ಮನ್ಯಾಗ ನಡ್ಕೊಂಡು ಹೋಗ್ತಾ ತಗೋರಿ, ನನಗೂ ತಂಗಿಯಾಗಿರ್ತಾಳ, ನನ್ನ ಮೈದ್ನಿಗೂ ಏನು ಕಮ್ಮಿ ಇಲ್ಲ, ಒಂದು 5-6 ತಿಂಗಳು ಇಲ್ಲೇ ಇರ್ತಾರ, ಆಮೇಲೆ ಫಾರಿನಿಗೆ ಕರ್ಕೊಂಡು ಹೋಗೋಣ ಅಂತೆಲ್ಲ ಹೇಳಿದ್ಲ. ಅಂದ್ರೆ ನೋಡಮ್ಮ, ಮತ್ತು ಹುಡುಗ ಹೆಂಗದಾನೆ ನನಗೆ ಗೊತ್ತಿಲ್ಲ, ಪಾಪ ನಮ್ಮ ಸಂಧ್ಯಾಗೂ ಇಷ್ಟ ಆಗ್ಬೇಕಲ್ಲ. ಏ ಹುಡುಗಂತೂ ಕೈ ತೊಳೆದು ಮುಟ್ಟಂಗದಾನ, ಭಾರಿ ಹ್ಯಾಂಡ್ಸಮ್ ಅದಾನ. ಬೇಕಂದ್ರೆ ನಿಂಗೆ ಆಮೇಲೆ ಫೋಟೋ ಕಳಿಸ್ತೇನೆ ತಗೋ. ಕಳಿಸು, ಆಮೇಲೆ ಡಿಸೈಡ್ ಮಾಡ್ತೇನಂತ. ಆಯ್ತು ತಗೋ. ಮತ್ತೆ ಸಂಧ್ಯಾಗ ಏನಾರ ಈ ವಿಷಯದ ಬಗ್ಗೆ ಮಾತಾಡಿರಿಲ್ಲ? ಅಯ್ಯೋ ನೀನು ಅವ್ರ ಅಕ್ಕ, ಮೊದಲು ನಿನ್ನ ಒಪ್ಪಿಗೆ ಪಡೆದ ಅಲ್ಲೇನ ಆಕಿನ ಹತ್ರ ಮಾತಾಡೋದು. ನೀನೇ ಒಪ್ಕೊಂಡಿಲ್ಲ ಅಂತಂದ್ರೆ ಆಕಿನ ಹತ್ರ ಮಾತಾಡೋರ ಏನು ಉಪಯೋಗ? ಸರಿ ಆ ಫೋಟೋ ಕಳಿಸು, ನಾನು ನೋಡಿ ಎಲ್ಲ ಓಕೆ ಅಂತಂದ್ಮೇಲೆ ನೀನು ಮುಂದುವರಿವಂತಿ. ಎಲ್ಲ ಬಯೋಡಾಟಾ ಕಳಿಸ್ಬಿಡು. ಸರಿ ಆಯ್ತು, ಇಡ್ಲಾ? ಸರಿ ಅಮ್ಮ, ಬಾಯ್. ಹೆಂಗ ಅಲ್ಲಮ್ಮ, ಆಕಿ ಬಯೋಡಾಟಾ ಎಲ್ಲ ಕಳ್ಸಂದಾಳಲ್ಲ, ಈಗ ಅವ್ನ ಏಜು ಎಲ್ಲ ಗೊತ್ತಾಗ್ಬಿಡ್ತೈತಿ. ಅದ್ರಾಗ ಬೇರೆ ನೀನು ಈಗ ತೋರಿಸಿದಿ ಅವ್ನು ಬಯೋಡಾಟಾ, ಅದ್ರಾಗ ಅವ್ನಿಗೆ ಮದುವೆ ಆಗೈತಿ, ಒಂದು ಮಗು ಐತಿ, ಹೆಂಡತಿ ಹಿಂಗೆ ಸತ್ತಾಳ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಅದ್ರಾಗ ಇನ್ಫಾರ್ಮೇಷನ್ ಬರ್ದಬಿಟ್ಟ ನಾವು. ಅದಕ್ಕೆ ನಿನ್ಗೆ ತಲೆ ಸರಿ ಇಲ್ಲ ಅನ್ನೋದು ನೋಡು. ಇದನ್ನ ನಿನ್ನ ಮಕ್ಕ ಕಳಿಸ್ತೀನ, ಇದನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಕಳ್ಸಕ್ ಬರಂಗಿಲ್ಲ? ಹಾ ಹೌದಲ್ಲಮ್ಮ, ಅದನ್ನ ನನ್ನ ಮೊಬೈಲಿಗೆ ಕಳಿಸು, ಹೋಗಿ ಎಲ್ಲ ಎಡಿಟ್ ಮಾಡ್ಕೊಂಡ್ ಬರ್ತೀನಿ, ಮಾಡಿ ಅಕ್ಕ ಕಳ್ಸಿದ್ರ ಅಂತ ಹೋದಲ್ಲ. ಈಗ ನನ್ನ ಮಗಳಾದಿ ನೋಡು. ಆಮೇಲೆ ಆ ವೇಸ್ಟ್ ಫೆಲ್ಲಗೂ ಒಪ್ಪಸ್ದ ಇನ್ನೇನು ಕೈ ಕಾಲು ಮುರಿದು ಮೂಲೆ ಕುಂದಿರ್ಸಿ ತಾಳಿ ಕಟ್ಟಿಸ್ತೇನೆ. ಏನ್ ಮಾಡ್ತೀಯ ನೋಡು, ಅಕ್ಕನ ಮುಂದೆ ಏನಾರು ಹೇಳಿದ್ರೆ ನೋಡು. ಕೀರ್ತಿ, ನಿನಗಿನ್ನೂ ಗೊತ್ತಿಲ್ಲಲ್ಲ, ಆಕಿ ನಮ್ಮ ಸ್ಫೂರ್ತಿ ಇದ್ದಾಗಷ್ಟ ಹಾರಾಡೋದು, ಆಕಿ ಇಲ್ದಾಗ ನಾವೇನ್ ಮಾಡಿದ್ರು ಆಕಿನ ಮುಂದೆ ಏನು ಹೇಳಲ್ಲ. ಅದಕ್ಕೆ ಈಗ ಅದನ್ನ ನಾವು ಉಪಯೋಗಿಸ್ಕೋಬೇಕು. ಹಾ ಹೌದಲ್ಲಮ್ಮ, ಆಕಿ ಒಟ್ಟೆ ಇಲ್ಲಿ ಏನಾಗಿದ್ದು ನಮ್ಮ ಸ್ಫೂರ್ತಿ ಅಕ್ಕನ ಮುಂದೆ ಹೇಳೋದೇ ಇಲ್ಲ. ಎಸ್ ಒಂದು ಸ್ವಲ್ಪ ಎಮೋಷ್ನಲಿ ಆಕಿನ ಬ್ಲ್ಯಾಕ್ ಮೇಲ್ ಮಾಡಿ ಕಣ್ಣಾಗ ನೀರು ತೆಗೆದು ಅತ್ತು ಕರೆದು ಮಾಡಿಬಿಟ್ರೆ, ನಾವ ನಿನಗೆ ಸಾಕಿದ್ದು ನೋಡಿದ್ದು ನಮ್ಮ ಕರ್ತವ್ಯ ಇಷ್ಟು ಮಾಡಕ್ ಕೊಟ್ಟಿಲ್ಲ ಅಂತ ಅಂದ್ರೆ ನನ್ನ ನೀನು ತಾಯಿ ಅಂತಂದು ಹೇಳಿ ಅನ್ಕೊಂಡಿಲ್ಲ, ಎಷ್ಟಂದ್ರು ಹೊರಗಿನಕ್ಕೆ ಅಂತನ ಮಾಡ್ಬಿಟ್ಟು ಆಯ್ತು ತಗೊಳವ ಅಂತ ಹೇಳಿ 4 ಕಣ್ಣಾಗ ನೀರು ಸೋರ್ಸ್ಬಿಟ್ರೆ ಗಳಗಳ ಅಂತ ಹತ್ಬಿಟ್ರೆ ಮುಗೀತು. ಒಪ್ಕೊಂಡು ಹಂಗ ಹೋಗಿ ಮದುವೆ ಮಂಟಪದಾಗ ಕೂತು ತಾಳಿ ಕಟ್ಟಿಸ್ಕೊಂಡ ಬಂದ್ಬಿಡ್ತಾ. ಹೌದಲ್ಲಮ್ಮ. ಸರಿ, ಈಗ ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದ್ರ ನೆನಪಿರ್ಲಿ, ಇಲ್ಲಿ ನಡೆದಿರೋ ವಿಷಯನ ಯಾವುದೇ ಕಾರಣಕ್ಕೂ ಯಾವತ್ತೂ ಯಾರಿಗೂ ಗೊತ್ತಾಗಬಾರ್ದು. ಇದೆಲ್ಲ ಪೂರ್ತಿ ನನಗೆ, ನಿನಗೆ ಮತ್ತು ನಮ್ಮ ಗೆಳತಿ ಸಂಗೀತಕ್ಕೆ ಅಷ್ಟೇ ಗೊತ್ತು. ನಾನು ಆಕಿಗೆಲ್ಲ ಹೇಳ್ಬಿಟ್ಟೇನಿ. ಸರಿ ಮೊದಲು ಆ ವೇಸ್ಟ್ ಎಲ್ಲ ಈ ಮನೆಯಿಂದ ಹೊರಗೆ ಹೋಗ್ತಂದ್ರೆ ನಾ ಏನು ಮಾಡೋಕ್ಕಾದ್ರೂ ಸೈ. ಆದರೂ ಒಂದ್ಸಲ ಆದಿ ಕಡೆ ಯೋಚನೆ ಮಾಡಮ್ಮ. ಅಮ್ಮ, ಅದು ಆಗದೆ ಇರೋ ಕೆಲಸ, ಅದು ಬಿಟ್ಟು ಬೇರೆ ಏನಾರು ಇದ್ರೆ ನೋಡ್ಕೊ ಹೋಗು. ನೀನೊಂದು ಹಠಮಾರಿ ಹೆಣ್ಣು, ಅದು ವೇಸ್ಟ್ ಫೆಲ್ ಅನ್ಕೊಂಡ್ರೆ ನನ್ನ ಹತ್ರ ಕಳಿಸು. ಸರಿ ಬಿಡು, ಕಳಿಸ್ತೀನಿ. ನಿನ್ನ ಮೊಬೈಲ್ ತೊಗೊಂಡೋಗು. ಯಾವ್ದೇ ಕಾರಣಕ್ಕೂ ಯಾರಿಗೂ ವಿಷಯ ಗೊತ್ತಾಗ್ಬಾರ್ದ. ಆಗಲ್ಲ, ಹೋಗಮ್ಮ. ಇವಳೊಬ್ಳು ಮನೆಯಿಂದ ಹೊರಗೆ ಹೋದ್ರೆ ನನಗೆ 100 ದಾರಿ ಓಪನ್ ಹಾಕವ್. ಅದಂಗ ಸ್ವಾತಿ ಆದಿ ಬಗ್ಗೆ ಏನೋ ಹೇಳಕತ್ತಿದ್ಲಲ್ಲ, ಸ್ವಲ್ಪ ಅದ್ರ ಕಡೆನೂ ಗಮನ ಕೊಡ್ಬೇಕು. ಸಂಜು, ಸಂಜು. ಏನಮ್ಮ? ನಿಮ್ಮ ಅಣ್ಣ ಎಲ್ಲಿ ಹೋಗ್ಯಾನ? ಅವನು ಸ್ಟುಡಿಯೋಗೆ ಹೋಗಿರ್ಬೇಕು. ಸರಿ ತಗೋ. ಅಂದಂಗ ನಿಮ್ ಗೆಳತಿ ಪ್ರಿಯಾ ಫೋನ್ ಮಾಡಿದ್ಲು. ಹೌದಾ? ನನ್ನ ಫೋನ್ ಯಾಕೆ ಮಾಡಿಲ್ಲಲ್ಲ? ಏನಪ್ಪ, ನಿನ್ನ ಮೊಬೈಲ್ ಏನೋ ಸ್ವಿಚ್ ಆಫ್ ಬರತ್ತಂತ, ಹಾಗಾಗಿ ಆಕೆ ಎಲ್ಲ ಹೊರಗೆ ಹೊಂಟಾಳಂತ, ನಿನ್ನ ಕಳಿಸ್ಕೊಡ್ರಿ ಅಂತ ಅಂದ್ಲು. ಓಕೆನಾ ನೋಡು. ಸರಿ ತಗೋಮ್ಮ. ಎಲ್ಲಿ ಹೊಂಟಾಳಂತ ಏನಾರು ಹೇಳಿಲ್ಲನ? ಏನೂ ಹೇಳಿಲ್ಲ. ನೋಡು, ನಿನ್ನ ಮೊಬೈಲಿಂದ ಫೋನ್ ಮಾಡಿ ಮಾತಾಡ್ಕೊ ಹೋಗು. ಸರಿ ಅಮ್ಮ, ನಾನು ಫೋನ್ ಮಾಡಿ ಹೋಗ್ತೀನಿ. ಹಾಗೇನಾರ ಆಕೆ ಎಲ್ಲಾರ ಕರ್ಕೊಂಡು ಹೊಂಟಾಳಂದ್ರೆ ಹೋಗಿ ಬರ್ತೀನಿ. ಯಾವುದಕ್ಕೂ ನಿನಗೆ ಫೋನ್ ಮಾಡ್ತೇನೆ ತಗೋ ನಾನು. ಸರಿ, ಹೋಗ್ಬಾ. ಹುಷಾರಾ, ಜಲ್ದಿ ಬಂದ್ಬಿಡು ಮನೀಗ. ಸರಿ ಅಮ್ಮ, ಬರ್ತೇನೆ. ಬಾಯ್. ಯಶು. ಅಯ್ಯೋ, ಇವ್ರು ಬಂದ್ರಂತ ಕಾಣಿಸತಿ. ಅಯ್ಯೋ, ನಿನ್ನೆಯಾರ ನಮ್ಮ ಅಭಿ ಅಷ್ಟೆಲ್ಲ ಬೈದು ಜಗಳ ಮಾಡಿ ಹೋಗ್ಯಾನ. ಇವ್ರು ಯಾಕಪ್ಪ ಈಗ ಬಂದ್ರು? ಯಶೋದಾ, ರೀ ನೀವು ಯಾಕೆ ಯಶು? ನಾ ಬಂದಿದ್ದೆ, ನಂಗೆ ಖುಷಿ ಆಗ್ಲಿಲ್ಲ. ಅದು ಹಂಗಲ್ಲ ರೀ, ನೀವು ಬಂದಿದ್ದು ನನಗೆ ಖುಷಿನ. ಆದ್ರ ಏನಾದ್ರ ಯಾಕೆ ಹೆದರ್ಕೊಂತಿದಿ? ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಾನು ನಿನ್ ಗಂಡ ಅದೇನಿ, ಮತ್ತೆ ನಾನು ನಿನ್ ಜೊತೆಗೆ ಇರ್ಬೇಕಾಗಿದ್ದು ನ್ಯಾಯನ. ಹೌದು, ಆದ್ರ ಇಲ್ಲಿ ನೋಡಿ ಯಶು, ಇಷ್ಟು ದಿವಸ ನನ್ನಿಂದ ನಿಮ್ಗೆ ಕಷ್ಟನ ಸಿಕ್ಕೈತಿ, ನನಗೆ ಗೊತ್ತು. ನಾನು ಎಷ್ಟು ಕಷ್ಟಪಟ್ಟು ಇಷ್ಟು ಬೆಳೆದೀನಿ ಅಂತಂದೇಳಿ ನನಗೂ ಗೊತ್ತು. ನಾನು ಅವಾಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದೀನಿ. ಇನ್ಮೇಲಾರ ನಿಮ್ಮ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪ ಹೇಳು ಯಶು. ಅದು ಹಂಗಲ್ಲ ರೀ, ನೀವೆಷ್ಟು ಹಠಮಾರಿನೋ ಅಷ್ಟೇ ನಮ್ಮ ಅಭಿನು. ಒಂದ್ಸಲ ಅವ್ನು ಬೇಡ ಅಂದ್ರೆ ಮುಗೀತು. ನಿನ್ನೆ ನೀವು ಬಂದು ಹೋಗಿದ್ದು ಅವ್ನಿಗೆ ಹೆಂಗೋ ಗೊತ್ತಾಗ್ಬಿಟ್ಟೈತಿ. ಅಯ್ಯೋ, ಅವ್ನು ಎಷ್ಟೇ ಅಂದ್ರು ನನ್ನ ಮಗ ಅಲ್ಲ, ಹೋಗ್ಲಿ ಬಿಡು. ನನ್ನ ಸಿಟ್ಟ ಅವನಿಗೂ ಬಂದಿರ್ತೈತಿ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಅದೇನಲ್ಲ, ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ನೀವು ಅನ್ಕೊಂಡಂಗೆ ಅಲ್ಲ ರೀ ಅವನು. ಯಶು, ಇಷ್ಟು ದಿವಸ ನಿಮ್ಮೆಲ್ಲರಿಂದ ದೂರ ಇದ್ದೆ, ಇನ್ನೂ ನಿಮ್ಮಿಂದ ದೂರ ಇರಬೇಕು ಅಂತಂತೇಳಿ ಪನಿಷ್ಮೆಂಟ್ ಕೊಡ್ತೀಯಾ? ಸರಿ ಆಯಿತು, ನಿಮ್ಮೆಲ್ಲರಿಂದ ನಾನು ದೂರ ಇದ್ದು ಬದುಕೋ ಜೀವನ ನನಗೆ ಬೇಡ. ನಾನು ಸುಮ್ಮನೆ ಸತ್ತು ಹೋಗ್ಬಿಡ್ತೀನಿ. ಅಯ್ಯೋ ರೀ, ಬಿಡ್ತೋನ್ರಿ, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಎಲ್ಲೇ ಇದ್ರು ನೀವು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು. ಅದಕ್ಕಲ್ಲ, ನೀವು ಅವಳೆ ಹಿಂದೆ ಹೋದ್ರು ಸಹಿತ ನಾನು ಏನು ಯಾಕ ಎತ್ತ ಅಂತ ಕೇಳಲೇ ಇಲ್ಲ. ನನ್ನ ಪಾಡಿಗೆ ನಾನು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟೆ ಈ ಕಡೆಗೆ. ಈಗೆಲ್ಲ ಹಳೇದೆಲ್ಲ ಬೇಕಾ? ಅಲ್ಲ, ಆವಾಗ ನಾನು ನಿಮಗೆ ಕೇಳಿ ಬಯಸಿಲ್ಲ, ಇನ್ನು ಇವಾಗ ಬಯಸ್ತೀನಿ ಅಂತ ಹೆಂಗ್ರಿ ಮಾತಾಡ್ತೀರಿ? ಸರಿ, ನಿನಗೆ ನಾನು ಬೇಕೋ ಬೇಡವೋ? ನನಗೆ ನೀವು ಬೇಕು. ಆದ್ರೆ ಸರಿ, ಮತ್ತೆ ಯಾಕೆ ಚಿಂತೆ ಮಾಡ್ತಿದ್ದಿ? ನಿನ್ನ ಮಗನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನೀನು ಚಿಂತೆ ಮಾಡಬೇಕಾಗಿರೋದು ನನ್ನ ಬಗ್ಗೆ. ಈಗ ನನಗೆ ಹೊಟ್ಟೆ ಹಸಿ ಆಗ್ತೈತಿ, ಊಟಕ್ಕೆ ಏನಾರು ಕೊಡ್ತೀಯೋ ಇಲ್ಲೋ, ಏನು ಹಂಗ ನಿಲ್ಲಿಸ್ತೀಯೋ? ಅಯ್ಯೋ ಸಾರಿ ರೀ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ರಿ, ಬೇಗ ಅಡುಗೆ ಮಾಡ್ಬಿಡ್ತೀನಿ. ಅದು ಸಂಜು ಎಲ್ಲೋ ಹೊರಗೆ ಹೋಗ್ಬೇಕು ಅನ್ನಕತ್ತಿದ್ಲು, ಅದಕ್ಕೆ ಅಂದ್ರೆ ಆಕಿನ ಫ್ರೆಂಡ್ ಫೋನ್ ಮಾಡಿದ್ಲು, ಅಲ್ಲೇ ಮಾತಾಡ್ಕೊಂತ ನಿಂತ್ಬಿಟ್ಟೆ. ಒಂದು 10 ನಿಮಿಷ ಕುತ್ಕೊಳ್ರಿ, ಬೇಗ ಎಲ್ಲ ಅಡುಗೆ ಮುಗಿಸಿ ಊಟಕ್ಕೆ ತೊಗೊಂಬಂದ್ಬಿಡ್ತೀನಿ. ಸರಿ, ಜಲ್ದಿ ಬಾ. ನೀವೆಲ್ಲಿಗೆ ಬರಕತ್ತೀರಿ? ನಾನು ನಿನ್ನ ಜೊತೆಗೆ ಅಡುಗೆ ಮನೆಗೆ ಬರ್ತೀನಿ. ಅಯ್ಯೋ, ಏನ್ರಿ ನೀವು? ಅಮ್ಮ. ಅಭಿ,